ತಾಯಿ ಇಳಿದು ಬಾ. ಅಪ್ಪಾಜಿ, ಅವತ್ತು ನೀವು ಯೌವನದಲ್ಲಿದ್ದಂಥ ದಿನಗಳಲ್ಲಿ ಈ ಕಲಾ ಬದುಕು, ಕಲಾ ಪ್ರಪಂಚ ಹೆಂಗಿತ್ತು? ಅವತ್ತಿನ ಕಳೆ ಕಟ್ಕೊಡ್ಬೋದ ಪುನಃ ನಮ್ಮ ಜನಗಳಿಗೆ? ನಾವು ನಮ್ಮ ಒಂದು ವಯಸ್ಸಿನಲ್ಲಿ ಎಂಗೇಜ್ನಲ್ಲಿ ಆವಾಗಿದ್ದದಕ್ಕೂ ಇವಾಗೂ ಸ್ವಲ್ಪ ವ್ಯತ್ಯಾಸ ಆಗಿದೆ, ಬದಲಾವಣೆ ಆಗಿದೆ. ಹೌದೌದು, ಆ ಬದಲಾವಣೆನೇ ನಾನು ತಿಳ್ಕೊಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬದಲಾವಣೆ ಆಗಿದೆ, ಎಲ್ಲ ಥರದಲ್ಲೂ ಬದಲಾವಣೆ ಇದೆ. ಮ್ಯೂಸಿಕ್ನಲ್ಲಿ, ಸಾಹಿತ್ಯದಲ್ಲಿ, ಅಭಿನಯದಲ್ಲಿ, ಎಲ್ಲದರಲ್ಲೂ ಬದಲಾವಣೆ ಆಗಿದೆ ಅಂತ ನನ್ನ ಒಂದು ಅನುಭವ ನನಗೆ ಆಗಿದೆ. ಸಂಗೀತ, ಆವತ್ತಿನ ಸಂಗೀತ ಇವತ್ತಿಲ್ಲ. ಹೀಗೆ ಯಾವ ದೃಷ್ಟಿಕೊಂದಲ್ಲಿ ಹೇಳ್ತಾ ಇದ್ದೀರಾ ನೀವು? ಹೆಂಗೆ ಅರ್ಥ ಮಾಡ್ಕೋಬೇಕು ನಿಮ್ಮ ಮಾತನ್ನ? ಅದೇ ಅದರ ಅಸ್ಥಿವಾರನೇ ಇಲ್ಲ. ಹೌದಾ? ಅಂದರೆ ಕೆಟ್ಟೋಗಿದೆಯಾ ಅಥವಾ ಡೆವಲಪ್ ಆಗಿದೆಯಾ ನಿಮ್ಮ ಮಾತಿನ ಅರ್ಥ? ಡೆವಲಪ್ ಆಗಿಲ್ಲ ಅಂತ ಹೇಳ್ಬೋದು ಒಂದು ವೇಳೆ. ಏಕೆಂದರೆ ಆವತ್ತಿನ ಈಗ ನೀವು ಹಳೆ ಸಿನಿಮಾಗಳ ಗೀತೆಗಳನ್ನೇ ನೋಡಿ, ಅಲ್ಲಿರ್ತಕ್ಕಂಥ ಸಾಹಿತ್ಯ, ಅಲ್ಲಿ ಕಂಪೋಸ್ ಮಾಡಿರ್ತಕ್ಕಂಥ ಮ್ಯೂಸಿಕ್ಕು, ಅದಕ್ಕೂ ಇವತ್ತಿನಗೂ ಹೋಲಿಸಿ ನೋಡಿದ್ರೆ ಬೇಕಾದಷ್ಟು ವ್ಯತ್ಯಾಸ ಇದೆ. ಭಾಳ ಸರಳ ಮಾಡಿಬಿಟ್ಟಿರ್ತಾರೆ. ಅದರ ಒಂದು ತೂಕ, ಅದರ ಒಂದು ಡಿಗ್ನಿಟಿನ ಕಳೆದುಬಿಟ್ರು ಸಾಹಿತ್ಯದ ಒಂದು ಬೆಲೆಗೆ. ನನ್ನ ಸಂಶೋಧನೆ ಪ್ರಕಾರ, ನಾನು ನಿಮ್ಮ ಮುಂದೆ ಬಂದು ಕೂತ್ಕೊಳ್ಳೋಕ್ಕಿಂತ ಮುಂಚೆ ನನಗೆ ತಿಳಿದು ಬಂದಿರೋ ಸಂಗತಿ ಏನಂದರೆ, ಕನ್ನಡ ಚಿತ್ರರಂಗಕ್ಕೆ ನೀವೊಬ್ಬ ಹೆಸರಾಂತ ಸಂಗೀತ ನಿರ್ದೇಶಕರಾಗಿ ಹೊರಹೊಮ್ಮಬೇಕಾಗಿದ್ದಂಥ ವ್ಯಕ್ತಿ. ಎಲ್ಲಿ ಕಳ್ಕೊಂಡ್ರೆ ಅವಕಾಶನ ಅಂತ ಕೇಳಬೇಕು ಅಂತ ಆಸೆ. ಅಲ್ಲಿ ಪ್ರವೇಶ ಆಗೋದಕ್ಕೆ ನನಗೆ ಅವಕಾಶವಾಗಲಿಲ್ಲ ಸರ್. ಕಾರಣ ಅಂತ ನಾನು ಏನು ಹೇಳೋಕ್ಕಾಗಲ್ಲ. ಅಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲ. ಅಂದರೆ ಚಿತ್ರರಂಗಕ್ಕೆ ಬರಬೇಕಾದ್ರೆ ಇನ್ಫ್ಲೂಯೆನ್ಸ್ ಇರಬೇಕು ಅಂತ ಇರಲೇಬೇಕು. ಇಲ್ಲದೇ ಇದ್ರೆ ಅವಕಾಶವೇ ಇಲ್ಲ ಅಲ್ಲಿ. ಹೌದಾ? ಅಲ್ಲ, ಇದನ್ನ ನೋಡುವಂತ ಬೇರೆ ಯುವಕರಿಗೆ ಇದು ಮಾದರಿ ಆಗುತ್ತೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸರಿ. ಚಿತ್ರರಂಗಕ್ಕೆ ಬರಬೇಕಾದ್ರೆ ಇನ್ಫ್ಲೂಯೆನ್ಸು, ಜಾತಿ, ದುಡ್ಡು ಎಲ್ಲ ಇರಬೇಕು. ಆ ಥರ ಒಂದು ರೀತಿ ಕಮರ್ಷಿಯಲ್ ಇದಾಗ್ತದೆ. ಅದೇ ಉದ್ಯಮ ಆಗಿದೆ. ಉದ್ಯಮ ಅಂದರೆ ಒಂದು ಇಂಡಸ್ಟ್ರಿ. ಇಂಡಸ್ಟ್ರಿ ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ಒಂದು ಕ್ಷೇತ್ರ. ಹೌದು. ನೀವು ಯಾಕೆ ಸೋತ್ರಿ ಅಲ್ಲಿ ಅಂತ? ಎಲ್ಲಿದ್ದೀಗೆ? ಅಲ್ಲಿ ನೀವಾಗ ಗೆಲ್ಲಿಲ್ಲ ಅಂತ? ಗೆಲ್ಲೋದಕ್ಕೆ ನನಗೆ ಅದೃಷ್ಟವಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಇನ್ನೇನು ಚೆನ್ನಾಗಿದೆ. ಬಟ್ ಇಡೀ ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ ಎಲ್ಲಿ ವಿಚಾರಿಸಿದ್ರು ನಿಮ್ಮ ಹೆಸರು ಹೇಳ್ತಾರೆ ಜನ. ಹೌದು, ಹೇಳ್ತೇನೆ. ಹೇಗೆ ಇಷ್ಟು ಪ್ರಚಾರ ಹೇಗೆ ನಿಮಗೆ ಅಂತ? ನನಗೆ ಚಾಮರಾಜನಗರದ ಎಲ್ಲ ಊರುಗಳಲ್ಲೂ, ಆ ಏರಿಯಾದಲ್ಲಿ ನಾನು ಅನೇಕವಾಗಿ ನಾಟಕಗಳು ಕಲಿಸಿದ್ದೀನಿ, ಪ್ರೋಗ್ರಾಮ್ಗಳು ನಡೆಸಿದ್ದೀನಿ. ನಾಟಕ, ಹೌದು, ಮಾಡಿದ್ದೀನಿ. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಅವ್ರ ಜೊತೆ ನನಗೆ ಸಂಪರ್ಕ ಇದೆ. ಹೀಗಾಗಿ ಅವರ ಅಭಿಮಾನ ಗಳಿಸ್ಕೊಂಡಿದ್ದೀನಿ ನಾನು. ಅವತ್ತಿನ ಕಾಲದ ನಾಟಕಗಳಿಗೂ ಇವತ್ತು ಆಡ್ತಾರೆ, ಪೌರಾಣಿಕ, ಸಾಮಾಜಿಕ ಎಲ್ಲ ಆಡ್ತಾರೆ. ಏನು ಬದಲಾವಣೆ ಕಾಣ್ತೀರಾ ನೀವು? ಆವತ್ತಿನ ಕಾಲದಲ್ಲಿ ನಾಟಕಗಳು ಶಾಸ್ತ್ರೋಕ್ತವಾಗಿತ್ತು. ಒಳ್ಳೆ ಪದ ಹೇಳಿದ್ರಿ. ಶಾಸ್ತ್ರೋಕ್ತವಾಗಿ ಅಂತಂದರೆ, ಆ ನಾಟಕದಲ್ಲಿರ್ತಕ್ಕಂಥ ರಂಗಗೀತೆಗಳನ್ನು ರಾಗ, ತಾಳ ಮತ್ತೊಂದು ಲಯಬದ್ಧವಾಗಿ ಅದನ್ನು ಮಾಡ್ತಿದ್ರು. ಅವರು ಅದನ್ನು ಕಂಪೋಸ್ ಮಾಡ್ತಕ್ಕಂಥ ವಿದ್ವಾಂಸರುಗಳು ಅಷ್ಟೇ ಕಷ್ಟಪಟ್ಟು ಇವರು ಕಲಿತಿದ್ದರು. ನಾಟಕ ಕಲಾವಿದರುಗಳು ಕೂಡ ಕಲಿತಿದ್ದರು, ಹಾಗೆ ಮಾಡ್ತಿದ್ದರು. ಈಗ ಹೇಳೋದಾದರೆ ಅದೆಲ್ಲ ಹೊರಟೋಗ್ಬಿಡ್ತು. ಈಗ ಕಲಿಯೋದಕ್ಕೂ ಆಸಕ್ತಿ ಇಲ್ಲ ಈಗ ಅವ್ರಿಗೆ. ಯಾಕಿರ್ಬೋದು ಅಂತೀರಾ ನೀವು? ಕಲಿಯೋಕ್ಕೆ ಆಸಕ್ತಿ ಇಲ್ಲ ಅಂತಂದರೆ, ಅದು ನಾನು ಶಾಸ್ತ್ರೀಯವಾದಂಥ ಹಾಡುಗಳು ಅಂತ ನಾನು ಹೇಳಿದ್ನಲ್ಲ, ಅದು ಸ್ವಲ್ಪ ಕಷ್ಟ, ಸಾಧನೆ ಮಾಡಬೇಕು. ಅಷ್ಟು ಪೇಷನ್ಸ್ ಇವ್ರಿಗಿಲ್ಲ ಇವತ್ತಿನವ್ರಿಗೆ. ಇಮಿಡಿಯೇಟಾಗಿ ಕಾಸಬೇಕು. ಹೌದು ಅಲ್ವಾ? ಅಷ್ಟೇ. ಈಗ ಬೀಜ ಹಾಕ್ತೀನಿ, ಬೆಳಗ್ಗೆ ಬೆಳೆಯಬೇಕು. ಆ ಥರ ಆಗಿದೆಯಾ? ಆ ಥರ ಆಗಿದೆ. ಮತ್ತು ಪ್ರೇಕ್ಷಕರಲ್ಲೂ ಅಷ್ಟೊಂದು ಆಸಕ್ತಿ ಇಲ್ಲ, ಕಮ್ಮಿ ಆಗೋಯ್ತು. ನೋಡೋರಲ್ಲೂ ಕಮ್ಮಿ ಆಗೋಯ್ತು. ಓದೋರು ಕಮ್ಮಿ. ಈಗ ಆದರೂ ಫೋನ್ ಬಂದ್ಬಿಟ್ರಲ್ಲ, ಪುಸ್ತಕ ಓದೋರೇ ಇಲ್ಲ ಈಗ. ಸಾಮಾನ್ಯವಾಗಿ ಅದೇನೋ ಅವ್ರಿಗೆ ಹಳೇದಾಗ್ಬಿಡ್ತಾವ ಏನೋ ಗೊತ್ತಿಲ್ಲ.
ಹಳೇದಾಗ್ಬಿಡುತ್ತೆ, 5 ವರ್ಷ ಆದ್ಮೇಲೆ ಹೆಂಡತಿ ಹಳಬಳಾಗ್ಬಿಡ್ತಾಳಲ್ಲ ಹಾಗೆ ಅಲ್ವಾ? ಈಗ ಹೇಗಿದೆ ಅಪ್ಪಾಜಿ ಬದುಕು? ಯಾವುದು ಈಗ ನಿಮ್ಮ ಬದುಕು ಹೇಗಿದೆ? ನಮ್ಮ ಬದುಕು ಹಾಂ, ಈ ಹೇಳಿದ್ನಲ್ಲ ನಿಮಗೆ, ಆಲ್ಮೋಸ್ಟ್ ರೀಚಿಂಗ್ 80 ಅಂತ ವಯಸ್ಸಿನ ಒಂದು ಧರ್ಮದಂತೆ ಆರೋಗ್ಯನೂ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇದು ಮಕ್ಕಳೇ ಆಶ್ರಿತರಾಗಿದ್ದಾರೆ. ಸಹಜ ಕ್ರಿಯೆ ಅದು. ವಯಸ್ಸಾದ ಮೇಲೆ ತಂದೆ ತಾಯಿ ಮಕ್ಕಳಾಗ್ತಾರೆ, ಮಕ್ಕಳೇ ಅಪ್ಪ ಅಮ್ಮ ಆಗ್ತಾರೆ, ಅದು ಕ್ರಿಯೆ. ಹೌದು. ಅದು ಬಿಟ್ಟು ಬದುಕಿಗೆ ವೈಯಕ್ತಿಕವಾಗಿ ನೋವಿಲ್ಲ? ವೈಯಕ್ತಿಕವಾಗಿ ಏನಿಲ್ಲ. ವೃತ್ತಿ ಬದುಕಲ್ಲೂ ಕೂಡ ಏನು ನೋವಿಲ್ಲ? ಅದೇ ನೋವಿಲ್ಲ. ಯಶಸ್ಸಾಗಿ ನಡೆಸಿದ್ದೀರಿ ಬದುಕಿನ ಅಂತ ಸಮಾಧಾನ ಇದೆಯಾ? ಅದನ್ನು ಮಾಡೋದಕ್ಕೆ ನಿರ್ವಹಿಸೋದಕ್ಕೆ ಶಕ್ತಿ ಸಾಲ್ತಾ ಇಲ್ಲ, ಯಾಕಂದರೆ ವಯಸ್ಸಿನ ಒಂದು ಧರ್ಮ. ಹೀಗಾಗಿ ಆದರೂ ಜನರ ಒಂದು ಅಭಿಮಾನ ಬಿಡ್ತಾ ಇಲ್ಲ. ಮಕ್ಕಳು ಪರಿಚಯ ಮಾಡ್ಕೊಳ್ಳಿ. ಮಕ್ಕಳ 3 ಜನ ಹೆಣ್ಮಕ್ಳು ಅಂದ್ರೆ ಅವ್ರು ಪರಿಚಯ ಮಾಡ್ಕೊಳ್ಳಿ. ಹೆಣ್ಮಕ್ಕಳು ಮನೇಲಿದ್ದಾರೆ, ಅವ್ರು ಬಂದಿದ್ದಾರೆ. ಒಬ್ಬಳು ಮಗಳು, ಇನ್ನೊಬ್ಬಳು ಮೊಮ್ಮಕ್ಕಳು, ಇವರಿಬ್ಬರು. ಅವಳೊಬ್ಬಳು ಮೊಮ್ಮಕ್ಕಳು. ಅವ್ರಿಗೆ ಆ ಮಗಳು ಈಗ ತಾನೇ ಡೆಲಿವರಿ ಆಗಿದೆ. ಹೆಸರೇಳಿ ಮಕ್ಕಳ ಹೆಸರು ಒಬ್ಬಳು ಹಂಸ ಅಂತ, ದೊಡ್ಡವಳು. ಇನ್ನೊಬ್ಬಳು ಶಿಲಾರತ್ನ ಅಂತ. ಶಿಲಾರತ್ನ ಸಾಹಿತ್ಯ ಬರ್ದಂಗೆ ಹೆಸರಿಟ್ಬಿಟ್ಟಿದ್ದೀರಾ ನೀವು ಮಕ್ಕಳಿಗೆ. ಮೂರನೇದು ಹೇಳಿ. ಮೂರನೇದು ಇವಳೆ ಕವಿತಾ ಅಂತ. ಕವಿತಾ, ಹಂಸ, ಶಿಲಾರತ್ನ, ಕವಿತಾ. ಒಂದು ಹಾಡೇ ಬರೀಬಹುದು ಈ ಪದಗಳನ್ನ ಬಳಸ್ಕೊಂಡು. ಅಷ್ಟು ಚೆನ್ನಾಗಿದೆ. ಮನೆಯವ್ರ ಹೆಸರು ಏನಂದ್ರಿ? ಮನೆಯವ್ರ ಹೆಸರು ಮೀನಾಕ್ಷಮ್ಮ. ಕಾರಣಾದರೂ ಮೊರೆಯನಿ ಆಲಿಸಿ ಪಾಲಿಸೋ ಸರ್ವೇ ಹಸಿವೆಯನ್ನು ತಾಳಲಾದೆ ಕಾಪಾಡೆಯ ಶುದ್ಧನಾಗಿ ಪೂಜೆಗೈಯೇ ಒಲಿವೆಯಂತೆ ನೀ. ಶುದ್ಧನಾಗಿ ಪೂಜೆಗೈಯೇ ಒಲಿವೆಯಂತೆ ನೀ. ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ. ನಾದವಂತೆ ವೇದವಂತೆ ಒಂದು ತಿಳಿಯನ. ನಾದವಂತೆ ವೇದವಂತೆ ಒಂದು ತಿಳಿಯನ. ತಿಗನಾರೆ ಗ್ರಾಮದಲ್ಲಿ ಸರ್, ಈಗ 40-50 ವರ್ಷಗಳ ಹಿಂದೆ ಈ ಒಂದು ತಿಗನಾರೆ ಗ್ರಾಮದಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ಕಲಾಭಿಮಾನಿಗಳು, ಒಂದು ಕಲಾ ತಂಡ, ನಾಟಕ ಮತ್ತು ಈ ಒಂದು ಕನ್ನಡ ಒಂದು ಸಾಂಸ್ಕೃತಿಕ ಬೆಳೆಯಬೇಕು ಅಂತಂದರೆ ಇವ್ರ ಫ್ಯಾಮಿಲಿ ಮುಖ್ಯ ಸರ್. ಸೊ ರಾಜ್ಕುಮಾರ್ ಸರ್ ಅವರ ತಂದೆ ಒಂದು ಸಹ ಜೊತೆ ಇಲ್ಲಿ ಕಾರ್ಯ ತುಂಬ ನಿರ್ವಹಿಸಿದ್ದಾರೆ. ಇವರಿಲ್ಲ ಅಂತಂದರೆ ಈ ತಾಳವಾಡಿ ಫಿರ್ಕಾ ಮತ್ತು ಕರ್ನಾಟಕದ ಎಲ್ಲ ಗಡಿ ಭಾಗಗಳಲ್ಲೂ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಬೇಕು ಅಂತಂದರೆ ಇವರೇ ಕಾರಣ. ಅಂಥ ಒಂದು ವ್ಯಕ್ತಿ ಇನ್ನೂ ತುಂಬ ಬೆಳಿಬೇಕು. ಇವರು ಕನ್ನಡಕ್ಕಾಗಿ ತಮ್ಮ ಸೇವೆಯೇ ತಮಿಳುನಾಡಿನಲ್ಲಿ ದೊರಕತಕ್ಕಂಥ ಸರ್ಕಾರಿ ನೌಕರನ ಕೆಲಸವನ್ನು ಬಿಟ್ಟು ಕನ್ನಡಕ್ಕಾಗಿ, ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಇವರು ತಮ್ಮ ಕೆಲಸವನ್ನೇ ಬಿಟ್ಟು ಕನ್ನಡ ಕಲಾಭಿಮಾನಿಗಳಿಗಾಗಿ ಸಂಸ್ಕೃತಿ ತರಬೇಕು ಅಂತೇಳಿ ಇವರು ಬಿಟ್ಟು ಬಂದರು ಸರ್. ಆ ಉದ್ಯೋಗನೇ ಬಿಟ್ಟು ಹಲವಾರು ಬಾರಿ ಎಲ್ಲ ಕರ್ನಾಟಕದ ಎಲ್ಲ ಚಾಮರಾಜನಗರ, ಮೈಸೂರು ಎಲ್ಲ ಭಾಗಗಳಲ್ಲಿ ನಾಟಕಗಳನ್ನ ಕಲಿಸಿದ್ದಾರೆ. ಮತ್ತು ಕಿರು ಸಂಸ್ಕೃತಿ ಇವ್ರದ್ದೇ ಎಲ್ಲ ಒಂದು ಧ್ವನಿ ಸುರುಳಿನ ನೀಡಿ ಮಾಡ್ತಾಯಿದ್ದಾರೆ ಸರ್. ಸೊ ಇವರಿಗೆ ಎಲ್ಲ ಕಲಾರಂಗದಿಂದ, ಮೈಸೂರಿಂದ ಇವರಿಗೆ ದಸರಾ ಟೈಮ್ನಲ್ಲಿ ಎಲ್ಲ ರೀತಿಯಲ್ಲೂ ಇವ್ರಿಗೆ ಒಂದು ಇದು ಕೊಟ್ಟಿದ್ದಾರೆ ಸರ್. ಆದರೆ ಇವ್ರಿಗೆ ಕರ್ನಾಟಕಕ್ಕೆ, ಕನ್ನಡ ಸಂಸ್ಕೃತಿಗಾಗಿಯೇ ಕೆಲಸ ಮಾಡಿದಂಥ ಇವ್ರಿಗೆ ಕರ್ನಾಟಕ ಸರ್ಕಾರ ಇವರಿಗೆ ಒಂದು ಬಹುಮಾನವನ್ನು ಕೊಟ್ಟಿಲ್ಲ ಇನ್ನೂ. ಇದು ತುಂಬ ವೆಸ್ಟ್ನೇ ಸರ್. ಆದರೆ ಇವರು ಯಾವುದೇ ತಮಿಳುನಾಡಿಗಾಗಲಿ ಇವರು ಕೆಲಸ ಮಾಡಿಲ್ಲ, ಕರ್ನಾಟಕ ಸಾಂಸ್ಕೃತಿಕಗೆ ಕೆಲಸ ಮಾಡಿದ್ದಾರೆ ಸರ್.
ಕಲೆಗಾಗಿ ಆದರೆ ಅವರಿಗೆ ಒಂದು ಒಂದು ಬಹುಮಾನವನ್ನು ಅವರಿಗೆ ಒಂದು ಪಟ್ಟವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಸರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜನಪದ ಸಿರಿ ತಂಡಕ್ಕೂ ಕೂಡ ನನ್ನ ಅನಂತ ವಂದನೆಯನ್ನು ಸಲ್ಲಿಸುತ್ತಾ, ಹಾಗಾಗಿ ಈ ದಿವಸ ನಮ್ಮ ತಾಳವಾಡಿ ತಾಲೂಕು ಹಾಗೂ ಹೋಬಳಿ ತಿಗನಾರೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಅಪಾರವಾದಂತಹ ಕೀರ್ತಿಯನ್ನು ಗಳಿಸಿರ್ತಕ್ಕಂತಹ ನಮ್ಮೆಲ್ಲರಿಗೂ ಹಿರಿಯರು, ಮಹಾ ಗೌರವಾನ್ವಿತರು ಹಾಗೂ ಒಳ್ಳೆಯ ಡ್ರಾಮಾ ಮಾಸ್ಟರ್, ಹಾರ್ಮೋನಿಯಂ ವಾದಕರು, ಸಕಲ ವಿದ್ಯಾ ಪಾರಂಗತರು ಸಹ ಆಗಿ, ಏಕೆಂದರೆ ಸಾಹಿತ್ಯ ರಾಗ ಸಂಯೋಜನೆ ಎಲ್ಲವನ್ನೂ ಕೂಡ ತಾವು ತಾವೇ ಸ್ವತಃ ಅದನ್ನು ಕರಗತ ಮಾಡಿಕೊಂಡು ಎಲ್ಲ ನಾಟಕಗಳಿಗೂ ಕೂಡ ತಮ್ಮ ಸ್ವಂತ ಶಕ್ತಿಯಿಂದಲೇ ನಾಟಕದ ಹಾಡುಗಳನ್ನು ಈ ಕ್ಷಣದಲ್ಲಿ ಬರೀಬೇಕು ಅಂದರೆ ಅದೇ ಕ್ಷಣದಲ್ಲಿ ಇಂಥ ಹಾಡುಗಳು ನನಗೆ ಸರಿಯಿಲ್ಲ, ಯಾರಾದರೂ ಪಾತ್ರಧಾರಿಗಳು ನನಗೆ ಸರಿಯಿಲ್ಲ ಇಂಥ ಹಾಡಬೇಕು ಅಂತ ಕೇಳಿದಾಗ ತಕ್ಷಣದಲ್ಲೇ ಹಾಡುಗಳನ್ನು ಬರೆದು ಅಪಾರವಾದ ಕೀರ್ತನೆಗಳು ಗಳಿಸಿರ್ತಕ್ಕಂಥ ನಮ್ಮ ತಿಗನಾರೆ ಗ್ರಾಮದ ನಮ್ಮ ತಾತನವರು ಆದಂಥ ಜೈಪೋಲ್ ಜಯಶೇಖರ ತಾತರವರ ಪಾದಾರವಿಂದಗಳಿಗೆ ಹೊಂದಿಸುತ್ತಾ, ಭಗವಂತ ಅವರಿಗೆ ಆಯುಸ್ಸು ಆರೋಗ್ಯ ಅನ್ನದ ಭಾಗ್ಯವನ್ನು ಸಾಕಾಗುವಷ್ಟು ಕೊಟ್ಟು ಕಾಪಾಡಲಿ ಅಂತೇಳಿ ಬೇಡಿಕೊಳ್ಳುತ್ತಾ, ಅವರ ಕೀರ್ತಿ ಇನ್ನೂ ಕೂಡ ವಯಸ್ಸಾಗಿದ್ದರೂ ಕೂಡ ಅವರ ಕೀರ್ತಿ ಇನ್ನೂ ಪ್ರಜ್ವಲಿಸಲಿ ಅಂತೇಳಿ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ನಾವು ಕೇಳಿಕೊಳ್ಳೋದಿಷ್ಟೇ, ಏಕೆಂದರೆ ನಾವು ಮೂಲತಃ ಕನ್ನಡಿಗರು, ತಾಳವಾಡಿ ತಾಲೂಕು, ಈರೋಡು ಜಿಲ್ಲೆ. ಹಾಗಿದ್ದರೂ ಕೂಡ ತಮಿಳುನಾಡು ಭಾಗ ಸೇರಿದ್ದೀವಿ. ಇದ್ದರೂ ಕೂಡ ನಾವೆಲ್ಲ ಕನ್ನಡಿಗರೇ. ಒಂದು 60 ಹಳ್ಳಿಗಳು ಕನ್ನಡ ಗಡಿನಾಡು ಕನ್ನಡಿಗರು ಅಂತಲೂ ಕೂಡ ನಮ್ಮನ್ನು ಕರೀತಾರೆ. ಹಾಗಾಗಿ ಈ ಗಡಿನಾಡಿನಲ್ಲಿ ಇದ್ದೀವಿ, ಕನ್ನಡಿಗರಿದ್ದೀವಿ ನಾವಷ್ಟೇ. ಕರ್ನಾಟಕದಿಂದ ನಮಗೇನು ಉತ್ಪಾದನೆಗಳಿಲ್ಲ. ಯಾಕೆಂದರೆ ಕಲಾವಿದರಿಗೆ, ಕಲಾ ಪೋಷಕರಿಗೆ ಈ ಒಂದು ಕಲೆಯನ್ನು ಪೋಷಣೆ ಮಾಡಬೇಕು, ಕಲೆಯನ್ನು ಬೆಳೆಸಬೇಕು, ನಮ್ಮ ಕನ್ನಡ ಉಳ್ಕೊಳ್ಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಇದ್ದೀವಿ. ಆದರೆ ನಮಗೆ ಯಾರು ಕೈ ಜೋಡಿಸ್ತಾ ಇಲ್ಲ ನಮ್ಮ ಕರ್ನಾಟಕದಿಂದ. ಹಾಗಾಗಿ ಈ ಕಡೆ ತಮಿಳುನಾಡಿಗೆ ಹೋಗೋಣ ಅಂದರೆ ನಮಗೆ ತಮಿಳಲ್ಲಿ ಮಾತನಾಡೋಕ್ಕೂ ಕೂಡ ಬರೋಲ್ಲ. ಹಾಗಾಗಿ ತುಂಬ ಈ ಕಡೆ ಸಿಕ್ಕೊಂಡಿದ್ವಿ. ಹಾಗಾಗಿ ನಮ್ಮ ತಮಿಳುನಾಡು ಈ ಗಡಿ ಭಾಗ ಅಂದರೆ ಚಾಮರಾಜನಗರ ಗಡಿ ಭಾಗದಲ್ಲಿ ಅನೇಕ ಜನ ಕಲಾವಿದರಿದ್ದೀವಿ. ದಯಮಾಡಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಮ್ಮ ಎಲ್ಲ ಕಲಾವಿದರಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಿದ್ದೇನೆ. ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಶುದ್ಧನಾಗಿ ಪೂಜೆಗೈಯೇ ಒಲಿವೆಯಂತೆ ನೀ, ಶುದ್ಧನಾಗಿ ಪೂಜೆಗೈಯೇ ಒಲಿವೆಯಂತೆ ನೀ, ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ, ನಾದವಂತೆ ವೇದವಂತೆ ಒಂದು ತಿಳಿಯನಾ. ನಮ್ಮ ಜೈಪುರ್ ಜಯಶೇಖರ್ ಮಾಸ್ಟರ್ ನನಗೆ ಗುರುಗಳು. ಅಂದರೆ ನಮ್ಮ ಕುಟುಂಬದಲ್ಲಿ ಇದೊಂದು ಭಾಗ. ನಮ್ಮ ತಂದೆಗೆ ಶಿಷ್ಯ. ಬಟ್ ನಮ್ಮ ತಂದೆ ಸಂಗೀತದಲ್ಲಿ ವಿದ್ವಾನ್. ಯಾವುದೇ ಒಂದನ್ನು ಯಾವುದು ಸಹ ರಾಗ ಅಂತಂದರೆ ಇಂಥ ರಾಗ ಅಂತ ಅವ್ರು ಹೇಳುವಂಥ ಒಂದು ಪಾಂಡಿತ್ಯ ನಮ್ಮ ತಂದೆ ನಮ್ಮ ಚಿಕ್ಕಪ್ಪಾಜಿ ಇಬ್ಬರಿಗೂ ಇದೆ. ಇವರ ಇಬ್ಬರು ಒಂದು ಬಾಂಧವ್ಯ ಹೆಂಗಿತ್ತು ಅಂದರೆ, ರಾತ್ರಿ 2 ಗಂಟೆ ಆದರೂ ಮೇಲಿಗೆ ಕೇಳ್ತಿರ್ಲಿಲ್ಲ, ಮಧ್ಯರಾತ್ರಿ 2 ಗಂಟೆ ಆದರೂ ಮೇಲಿಗೆ ಕೇಳ್ತಿರ್ಲಿಲ್ಲ. ಯಾವುದಾದ್ರೂ ಒಂದು ಇವರಿಗೆ ಸನ್ನಿವೇಶದಲ್ಲಿ ಏನಾರೋ ಒಂದು ತೊಂದರೆ ಆಗುತ್ತೆ ಅಂದರೆ ಒಡನೆ ಬಂದು ನಮ್ಮ ತಂದೆ ಹತ್ರ ಏನು ಸಾರ್ ಇತ್ತು ಅಂತ ಕೇಳ್ತಿದ್ರು. ಆದರೆ ಇವರ ವಿದ್ವತ್ತ ನೋಡಿ ನಮ್ಮ ತಂದೆ, ಎಲ್ಲ ಭಗವಂತ ನೀನು ಕೊಟ್ಟಿದ್ದಾನೆ, ನೀ ಕಲ್ತಿರೋದೆಲ್ಲ ನಿನಗೆ ಅರಣ್ಯ ರೋದನ ಆಗ್ಬಿಟ್ಟಿದೆ ಅಂದರು ನಮ್ಮ ತಂದೆ. ನಿನ್ನ ವಿದ್ವತ್ತೆಲ್ಲ ಅರಣ್ಯ ರೋದನ ಆಗಿದೆ ಅಂದರು. ಅಂದೇನು, ಎಲ್ಲೋ ಇರಬೇಕಾದಂಥ ಜೈಪುರ್ ಜಯಶಂಕರ್ ನಮ್ಮ ಮುಂದೆ ಇದ್ದಾರೆ, ನಮ್ಮೂರಲ್ಲಿದ್ದಾರೆ ಅಷ್ಟೇ. ಇವತ್ತು ಮಂಡ್ಯ ಡಿಸ್ಟ್ರಿಕ್ಟು, ಮೈಸೂರು ಡಿಸ್ಟ್ರಿಕ್ಟು, ಚಿಕ್ಕಮಗಳೂರು, ದೊಡ್ಡಮಗಳೂರು ಮತ್ತು ಚಾಮರಾಜನಗರ ಎಲ್ಲ ಕಡೆಯೂ ಡ್ರಾಮಾ ಮಾಡಿದ್ದಾರೆ, ಕಥೆಗಳು ಮಾಡಿದ್ದಾರೆ. ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನು ಪ್ರತಿಯೊಂದನ್ನು ಯಾವುದನ್ನೇ ಮಾಡಬೇಕು, ಯಾವುದೇ ಒಂದು ದೇವರ ಕಥೆಗೋ ಅಥವಾ ಒಂದು ದೇವರ ಹಾಡನ್ನೋ ಯಾವುದಾದ್ರು ಮಾಡಬೇಕು ಅಂದರೆ ಭಗವಂತ ಅವ್ರಿಗೆ ಆ ಶಕ್ತಿ ಮಿತಿಮೀರಿ ಕೊಟ್ಟಿದ್ದಾನೆ.
ಕ್ರೈಸ್ತ ಧರ್ಮವನ್ನು ಬಿಟ್ಟಿಲ್ಲ, ಹಿಂದೂ ಧರ್ಮವನ್ನು ಬಿಟ್ಟಿಲ್ಲ ಅಂತ ಒಂದು ಮೇಧಾವಿ. ನಾನು ನಿಮ್ಗೆ ಹೇಳ್ತೀನಲ್ಲ, ಸ್ಟಾರ್ಟಿಂಗ್ಲಿ ಹೇಳ್ತೀನಲ್ಲ, ಯಾವುದೇ ಒಂದು ಕತೆ, ಒಂದು ಹಾಡು, ಒಂದು ಸಾಹಿತ್ಯ, ಒಂದು ಸಂಯೋಜನೆ ಮತ್ತು ಇನ್ನೇನೇ ಒಂದು ಮಾಡಬೇಕಾದ್ರೂ ಕೂತಿದ್ದ ಜಾಗದಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ. ಇವಾಗ ನಮ್ಮಲ್ಲಿ ಯಾರೇ ಒಬ್ಬರು ಮೃತಪಟ್ಟರು 12ನೇ ದಿವಸ ಕಾರ್ಯಕ್ರಮಕ್ಕೆ ಇವ್ರನ್ನ ಕರೀತಾರೆ. ಸುಮ್ಮನೆ ನಾಮಕಾವಸ್ಥೆಗೆ ಇಂಥದ್ದು ಹೀಗೆ ಅಂತ ಹೇಳ್ಬಿಟ್ಟು ಅವ್ರ ಚರಿತ್ರೆ ಸುಮ್ಮನೆ ಸಿಂಪಲಾಗಿ ಹೇಳಿದ್ರೆ ಅವ್ರ ಜೀವನ ಚರಿತ್ರೆನೇ ಬರೆಯುವಂಥ ವ್ಯಕ್ತಿ, ಸಾಹಿತ್ಯ ಸಂಯೋಜನೆ ಮಾಡಿ ಹಾಡುವಂಥ ವ್ಯಕ್ತಿ. ಇವತ್ತು ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ ಅಷ್ಟೇ ಗೌರವವನ್ನು ಕೊಡ್ತಾ ಇದ್ದೀವಿ. ಇಂಥ ಒಬ್ಬ ಕಲಾವಿದನ್ನ ನಾವು ಕಳ್ಕೊಂಡ್ಬಿಟ್ರೆ ಇನ್ನು ಅದಕ್ಕಿಂತ ಒಂದು ದೊಡ್ಡ ಆಘಾತ ಇನ್ಯಾವುದೂ ಇಲ್ಲ. ಅಲ್ಲಲ್ಲ, ಅಂಥ ಆಘಾತ ಅಂಥದ್ದೇನಿಲ್ಲ. ನಮ್ಮೂರಲ್ಲಿ ಈ ಪುಣ್ಯಾತ್ಮ ಇರುವವರೆಗೆ ಕಲೆ ಪ್ರತಿಯೊಂದು ನಮ್ಮೂರಲ್ಲಿ ಖಂಡಿತ ನಡೀತಾ ಇದೆ. ಅದೇ ನಮ್ಮ ತಂದೆ ಒಂದು ಅಭಿಮಾನವನ್ನು ನನ್ನೊಂದಿಗೂ ಹೊಂದಾಣಿಕೆ ಹೊಂದ್ಕೊಂಡು ಜೊತೆಯಲ್ಲಿ ನಾವು ಸದಾ ಇದ್ದೀವಿ ಅಷ್ಟೇ. ಏನೋ ನಮ್ಮ ಅವರ ಬಾಂಧವ್ಯ ಯಾವ ರೀತಿ ಬಂದಿದೆ ಗೊತ್ತಿಲ್ಲ, ಅದನ್ನು ಹೀಗೆ ಕಾಪಾಡಿಕೊಂಡು ನಾವು ಹೋಗ್ತೇವೆ. ಅದೇ ನಾನು ಪಿ ಶೇಷಾಚಾರ್ಯ ಅಂತ ಮನೆಗಾರರ ಮಗ, ನನ್ನ ಹೆಸರು ರಾಮಣ್ಣ ಅಂತ. ನಾನು ಒಬ್ಬ ಸಣ್ಣದಾಗಿ ಒಂದು ಅಂಗಡಿ ಇಟ್ಕೊಂಡು ಯಾಗೋ ನಾವು ಇವರು ಜೊತೆಲಿ ಮಾಡ್ಕೊಂಡಿದ್ವಿ. ನಾನು ಒಬ್ಬ ಡ್ರಾಮಾದಲ್ಲಿ ನಾನು ಒಬ್ಬ ಕಲಾವಿದ. ನನ್ನ ಒಂದು ಆ ಸನ್ನಿವೇಶ ತಂದು ನನ್ನ ಮಾಡಿದ್ದಾರೆ. ನಾನು ಆಂಜನೇಯ, ದುರ್ಯೋಧನ, ಭರತ, ಆಯಿತಾ, ಮತ್ತು ಇದು ಯಾವುದು ಗುಪ್ತ, ಚಿತ್ರಗುಪ್ತನಲ್ಲಿ ಗುಪ್ತ, ಇಂಥ ಕೆಲವು ನಾಟಕಗಳನ್ನು ನಾನು ಆಡಿ ಜನಗಳ ಹತ್ರ ಒಂದು ಹೆಸರು ತಗೊಂಡಿದ್ದೀನಿ. ಎಲ್ಲ ಗುರುಗಳ ಒಂದು ಆಶೀರ್ವಾದ. ಭಗವಂತ ನೀವು ಹೇಳಿದ ಹಾಗೆ ನಮ್ಮೆಲ್ಲರ ಆಶೀರ್ವಾದ ಇವರಿಗೆ ಕೊಡಲಿ, ಚೆನ್ನಾಗಿರಲಿ. ನಮ್ಮ ಗ್ರಾಮ ಇವರಿಂದ ನಮ್ಮ ಗ್ರಾಮಕ್ಕೆ ಇನ್ನೂ ಶ್ರೇಯಸ್ಸಾಗಲಿ ಅಂತಕ್ಕಂಥ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ.